ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಅದರ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ವಿಡಿಯೋ ಹಗರಣ ಕೇಸ್ನಲ್ಲಿ ರೇವಣ್ಣಗೆ ಸಿಗುತ್ತಾ ರಿಲೀಫ್? ಮಾಜಿ ಸಚಿವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ. ಬೇಲ್ ಸಿಗದೇ ಇದ್ರೆ ರೇವಣ್ಣರ ಮುಂದಿನ ನಡೆ ಏನು? ಪ್ರಜ್ವಲ್ ರೇವಣ್ಣರನ್ನ ವಾಪಸ್ ಕರೆಸೋಕೆ ಸಿಬಿಐ ಮೊರೆ. ಇಂಟರ್ಪೋಲ್ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಜಾರಿಗೆ ಎಸ್ಐಟಿ ಮನವಿ. ಆರೋಪಿ ಇರುವ ಜಾಗ ಪರಿಶೀಲಿಸಿ ಅಲ್ಲೇ ನೀಡುವ ನೋಟಿಸ್ ಬ್ಲೂ ಕಾರ್ನರ್ ನೋಟಿಸ್. ನನಗೂ ಹಾಸನ ಸಂಸದರಿಗೂ ಹೆಚ್ಚಿನ ಸಂಪರ್ಕ ಇಲ್ಲ. ನಾನು ರಾಜಕೀಯ ಜೀವನದಲ್ಲಿ ಹಾಸನಕ್ಕೆ ಕಾಲಿಟ್ಟಿಲ್ಲ. ಅವರಿಗೆ ಸಲಹೆ ನೀಡುವ ಮಟ್ಟದಲ್ಲಿ ನಾನಿಲ್ಲ. ಪ್ರಜ್ವಲ್ ಹೆಸರು ಹೇಳದೆ ಪ್ರತಿಕ್ರಿಯೆ ನೀಡಿದ ನಿಖಿಲ್ ಕುಮಾರಸ್ವಾಮಿ. ಎರಡು ಗಂಟೆಗೂ ಹೆಚ್ಚು ಕಾಲ ನಡೆದ ಸ್ಥಳ ಮಹಜರು. ಇಬ್ಬರು ಸಂತ್ರಸ್ತೆಯರ ಸಮ್ಮುಖದಲ್ಲಿ ನಡೆದ ಪ್ರಕ್ರಿಯೆ. ಹೊಳೆನರಸೀಪುರ ಬಳಿಕ ಹಾಸನದಲ್ಲೂ ಎಸ್ಐಟಿಯಿಂದ ಮಹಜರು ಸಾಧ್ಯತೆ. ಕೆಆರ್ ನಗರದಲ್ಲಿ ದಾಖಲಾದಂತಹ ಕಿಡ್ನಾಪ್ ಕೇಸ್. ಎ2 ಸತೀಶ್ ಬಾಬಣ್ಣ ಮೊಬೈಲ್ ಸೀಸ್. ಕಾಲ್ ಡೀಟೇಲ್ಸ್ ಸೇರಿ ಇತರೆ ಡೇಟಾ ಸಂಗ್ರಹಿಸ್ತಾ ಇರೋ ಪೊಲೀಸರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.